ಎಲ್ಲರೂ ಬರ್ತೀರಿ. ಇವೆರಡೇ ಜಾಗ ನಿಮಗೆ ಸಿಗೋವು. ಅದಕ್ಕೆ ಇಲ್ಲಿ ಬಂದ ಮೇಲೆ ಮನುಷ್ಯನ ಮನಸ್ಸು ಕೆಡ್ತವೆ. ಯಾಕೆ ಕೆಡ್ತವೆ ಅಂದರೆ ಇದು ಏನು ನೋಡ್ತದೆ? ಹೆಣ್ಣು ಹೊನ್ನು ನೋಡ್ತದೆ. ಇದು ಯಾವುದು ನೋಡ್ತದೆ? ಒಬ್ರು ಹೇಳಂಗಿಲ್ಲ ನೋಡಿ, ಎಲ್ಲಿ ಮೈ ಮೇಲೆ ಬರುತ್ತಾ ಅಂತ ಹೇಳಿ. ನಮ್ಮ ಮನಸ್ಸು ನೋಡಿದ ಕಣ್ಣು ನೋಡ್ತದೆ. ಕಣ್ಣು ನೋಡಿದ ಮೇಲೆ ಅದು ಮನಸ್ಸಿಗೆ ಹೇಳ್ತದೆ, ನೋಡಿ ಎಷ್ಟು ಚೆನ್ನಾಗಿದೆ ಹೊಲ, ಎಷ್ಟು ಚೆನ್ನಾಗಿ ಬೆಳೆದದ, ಭಾಳ ಚಂದ ಬೆಳೆಸ್ಯಾನ ನೋಡಿವ. ಇನ್ನೊಂದು ಮನಸ್ಸು ಅಂತದೆ ಅದನ್ನು ಹೆಂಗೆ ಕೆಡಿಸಬೇಕು ಅಂತದೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮವ್ರು ಏನು ಮಾಡಿದರು ಅಂದರೆ ದೇವರುಗಳನ್ನು ಇಟ್ಟರು, ಗುರುಗಳನ್ನು ಇಟ್ಟರು. ವಚನಗಳು ಬಂತು, ರಾಮಾಯಣ ಬಂತು, ಮಹಾಭಾರತ ಬಂತು, ಭಗವದ್ಗೀತೆ ಬಂತು. ಇವೆಲ್ಲವೂ ಬಂದದ್ದು ಯಾತಕ್ಕೆ ಅಂದ್ರೆ ನಮ್ಮಲ್ಲಿ ಏನು ಒಳಗದವಲ್ಲ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಇವುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ದೇವರುಗಳನ್ನು ಇಟ್ಟರು, ಗುರುಗಳನ್ನು ಇಟ್ಟರು. ಅದನ್ನು ನಮ್ಮ ಕಾಗಲೆಯವರು ಭಾಳ ತುಂಬ ಚೆನ್ನಾಗಿ ಬಳಸ್ಕೊಂಡ್ರು. ಶರೀರವನ್ನು ಯಾತಕ್ಕೆ ಬಳಸ್ಕೊಂಡ್ರು? ತಮ್ಮ ಮನೆಯೂ ಚಲೋ ಮಾಡಿದರು, ಮಂದಿಗೆ ಕಲ್ಯಾಣ ಮಂಟಪನೂ ಮಾಡಿಕೊಟ್ರು, ಇನ್ನೂ ಅನೇಕ ಎಲ್ಲ ಸಮಾಜಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಮಾಡಿಕೊಂಡ್ರು. ಎಲ್ಲ ತಮಗ ಮಾಡ್ಕೊಂಡು ಹೋಗಿದ್ರೆ ನೀವು ಇಷ್ಟಾಗಿ ಬರ್ತಿದ್ರಿ, ಹೋಗೇನು ಬಿಡಂತಿದ್ರಿ ಅಲ್ಲ. ಮತ್ತು ನಿಳ್ಸೋಸಿ ಸ್ವಾಮಿನಾಗ ಕಲಿಸ್ತಿದ್ರಿ, ಅಲ್ಲಿ ಬರ್ತಿದ್ರು ಮಠಕ್ಕೆ ಬಂದಾಗ ಕೂತ್ಕೊಂಡು ಮಾತಾಡ್ತಿದ್ರು. ಏನೇನು ಮಾಡ್ಬೇಕ್ರಿ ಬುದ್ಧಿ ಅಂತಿದ್ರಿ ಎಲ್ಲ. ನಾ ಹೇಳ್ತಿದ್ದೆ, ಮಹಾರಾಷ್ಟ್ರದಾಗೆಲ್ಲ ನೀವು ಅಲ್ಪಸಂಖ್ಯಾತರಿರ್ತೀರಿ, ಜನ ಚಲೋ ಇರ್ತಾರೆ, ಮಹಾರಾಷ್ಟ್ರ ಇರ್ತಾರೆ, ಮರಾಠಿ ಇರ್ತಾರೆ, ಎಲ್ಲರೂ ಇರ್ತಾರೆ. ಎಲ್ಲರಿಗೂ ಬೇಕಾದಂಥ ಒಳ್ಳೆಯ ಕೆಲಸವನ್ನು, ಒಳ್ಳೆಯ ಮನಸ್ಸನ್ನು ಜನರಿಗೆ ಕೊಟ್ಕೊತ ನಾವು ಹೋಗಬೇಕಾಗ್ತದೆ. ಹೋದಾಗ ಮನುಷ್ಯ ಭಾಳ ಚಲೋ ಬೆಳಿತಾನೆ ಅಂತ ಅವ್ರು ಕೊಟ್ಕೊಂಡು ಮಾತಾಡ್ತಿದ್ವಿ ಎಲ್ಲ. ಅಷ್ಟು ಅವ್ರಿಗೆ ಆ ಕಳಕಳಿ ಇತ್ತು, ದೇಶದ ಕಳಕಳಿ, ಸಮಾಜದ ಕಳಕಳಿ, ಜನರ ಕಳಕಳಿ. ನಾನೇನು ಬೆಳೆಯೋದು ದೊಡ್ಡದಲ್ಲ, ಇನ್ನೊಬ್ಬನ್ನು ನಾವು ಬೆಳೆಸಬೇಕು, ಒಳ್ಳೆಯವ್ರನ್ನ ಬೆಳೆಸಬೇಕು ಅನ್ನೋ ಒಂದು ಭಾವನೆ ಇತ್ತಂಥೇಳಿ ಇವತ್ತು ಮೂರ್ತಿ ಇಟ್ರಿ ನೀವು. ಮೂರ್ತಿ ಇಡೋದು ಯಾತಕ್ಕೆ? ಶಿವಾಜಿ ಮೂರ್ತಿ ಇಟ್ಟಿವಲ್ಲ, ತಾರಾರಾಣಿ ಮೂರ್ತಿ ಇಟ್ಟಿವಲ್ಲ, ಶಾಹು ಮಹಾರಾಜ ಮೂರ್ತಿ ಇಟ್ಟಿವಲ್ಲ, ಯಾಕಿಟ್ಟಿರಿ? ಅವ್ರ ಕೀರ್ತಿ ಇದು ಒಂದನೇದು. ಎರಡನೇದಂದ್ರೆ ಆ ರೀತಿ ನಾವು ಒಂದು ಕೆಲಸನಾದರೂ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು. ಅವ್ರನ್ನ ನೋಡಿ ಇಲ್ಲಿ ನಾವು ಫೇಲ್ ಆಗ್ತಿರೋದು. ಶಿವಾಜಿ ಮೂರ್ತಿ ಇಟ್ಟಿವು, ಶಿವಾಜಿ ಮೂರ್ತಿ ಹಂಗೆ ಮಾಡಿದ, ಹಿಂಗೆ ಮಾಡಿದ, ಅದು ಮಾಡಿದ, ಇದು ಮಾಡಿದ. ನೀ ಏನು ಮಾಡಿದೆ? ಅದಕ್ಕೆ ಕೇಳಿದ್ರೆ ಉತ್ತರ ಇಲ್ಲ ನಮಗೆ. ನಾವು ಸ್ವಾರ್ಥಿಗಳಾಗ್ತೀವಿ ನೋಡ್ರಿ. ಶಿವಾಜಿ ಅಷ್ಟೆಲ್ಲ 363 ಸಂಸ್ಥಾನಗಳನ್ನು ಗೆಲ್ತಾನೆ. 363 ಸಂಸ್ಥಾನವನ್ನು ಗೆದ್ದರಂಥ ಒಬ್ಬ ಶಿವಾಜಿಗೆ ಕೊನೆಗೊಬ್ಬ ಸಮರ್ಥ ರಾಜನನ್ನು ಕೊಡಲಿಕ್ಕಾಗಲಿಲ್ಲ. ಯಾಕೆ? ಇದು ನಾವಿಲ್ಲಿ ನೋಡೋದು. ಯಾಕೆ? ಎಲ್ಲೋ ಒಂದು ಮನಸ್ಸು ಹೆಚ್ಚು ಕಡಿಮೆ ಆತೋದು. ಅವನಿಗೆ ಆರೋಗ್ಯ ಸರಿ ಉಳಿಲಿಲ್ಲ, ಆರೋಗ್ಯ ಕೆಡ್ತು, ಅದನ್ನು ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆ ಹೋತು. ಯಾರೋ ಒಬ್ಬ ಬಂದು ಕೂತ ಸಿಂಹಾಸನದ ಮೇಲೆ, ಆದರೆ ಅದು ಕೆಲಸ ಆಗಲಿಲ್ಲ, ಅಲ್ಲಿಗೆ ಉಳೀತು ಅದು. ಅದಕ್ಕೆ ನಾವು ಆದರ್ಶಗಳನ್ನು ತಗೋಬೇಕಾದ್ರೆ ಅವರು ಒಳ್ಳೇದು ಏನೈತಿ ನಾವು ಅದನ್ನು ತಗೊಂಡು ನಾವು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಮೂರ್ತಿಗಳನ್ನು ನಿಲ್ಲಿಸೋದು. ಬಸವಣ್ಣನ ನಿಲ್ಲಿಸಿದ್ರಿ, ಮತ್ತೊಬ್ಬರು ನಿಲ್ಲಿಸಿರಿ, ಗಾಡಿಗೆ ಮಹಾರಾಜನ ನಿಲ್ಲಿಸಿರಿ. ಗಾಡಿಗೆ ಮಹಾರಾಜ ಅಷ್ಟೆಲ್ಲ ಕೆಲಸ ಮಾಡಿದೆ, ನಾವೆಷ್ಟು ಮಾಡ್ತೀವಿ? ನಾವು ಒಂದರ ಮಾಡ್ತೀವಿ. ಮೂರ್ತಿ ನಿಲ್ಲಿಸಿದ್ವು, ಮಾಲ ಹಾಕಿದ್ವು, ವರ್ಷಕ್ಕೊಮ್ಮೆ ನಾವು ಪುಣ್ಯತಿಥಿ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅದಕ್ಕೆ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಾಗ ಒಬ್ಬರು ಮೂರ್ತಿಯನ್ನು ನಾವು ಕುಂಡ್ರಿಸ್ತೀವಿ. ಅದಕ್ಕೆ ನಾವು ಈ ಮೂರ್ತಿಯನ್ನು ಕುಂಡ್ರಿಸೋದು. ಅವ್ರ ಮನೆ ಮಕ್ಕಳು ಎಲ್ಲ ಇದ್ದಾರೆ, ಇನ್ನೂ ಈ ಮಕ್ಕಳಿಗೆಲ್ಲ ಬೇಕಾದಂಗೆ, ಸೊಸೆಯವರಿಗೆ ಮಕ್ಕಳಿಗೆ ಬೇಕಾದಂಗೆಲ್ಲ ಒಟ್ಟು ಇಂಡಸ್ಟ್ರಿ ತೆಗಿಬೋದಾಗಿತ್ತು. ಅದರ ಜೊತೆಗೆ ಸ್ವಲ್ಪ ಸಮಾಜದ ಕೆಲಸನೂ ಮಾಡಿದರು, ಮಂತ್ರಿ ವಿಜರಾದರು, ಏನೇನೋ ಆದರು, ಎಲ್ಲ ಆದರು. ಇಲ್ಲೆಲ್ಲ ಪಂಚಾಯತಿಗೆ ಬಂದರು, ಎಲ್ಲ ಬಂದರು, ಮಂತ್ರಿಗಳು ಸಂಪರ್ಕ ತೊಗೊಂಡ್ರು, ಅವ್ರನ್ನ ಕರೆಸಿದ್ರು, ಅವ್ರಿಗೆ ವ್ಯವಸ್ಥೆ ಕೊಟ್ಟರು. ಅವ್ರಿಗೆ ಅನುಕೂಲ, ಅವರಿಂದ ಬರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಊರಿಗೆ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಇದು ಮನುಷ್ಯ ಮಾಡ್ತಕ್ಕದ್ದು. ಮನ, ಬುದ್ಧಿ, ಚಿತ್ತ, ಅಹಂಕಾರ ನಮ್ಮಲ್ಲಿರ್ತಾವ. ಅವಕ್ಕೆ ನಾವು ಔಷಧ ಕೊಟ್ಕೋಬೇಕು. ಔಷಧವನ್ನು ಕೊಟ್ಟು ಗುರುಗಳ ಸಂಪರ್ಕದಾಗಿದ್ದು ಔಷಧವನ್ನು ಕೊಟ್ಟು ಸಮಾಜಕ್ಕೆ ಕೆಲಸ ಮಾಡಿದಾಗ ಸಮಾಜ ನಮ್ಮನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಅದು ನಮ್ಮವರು ಈ ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಭಗವದ್ಗೀತೆಯಲ್ಲಿ ಎಲ್ಲವನ್ನೂ ಇಟ್ಟವ. ಯತ್ ಕರೋಷಿ ಯತ್ ಜೀವೋಷಿ ದದಾಶಿ ಯತ್ ಪಶ್ಯತೆ ಕೌಂತೆಯ ತತ್ ಕುರುಷ್ವ ಮದರ್ಪಣಂ ಅಂದವ.
ಎಷ್ಟು ಚಂದ ಹೇಳಿಗಾರ ನೋಡ್ರಿ. ನಾವು ದಿವಸ ಭಗವದ್ಗೀತೆ ಬೈಪಾಟ್ ಮಾಡ್ತೀವಿ, ಅರ್ಥ ಗೊತ್ತಿರೋದಿಲ್ಲ ನಮ್ಗೆ, ಅರ್ಥ ಗೊತ್ತಿರೋದಿಲ್ಲ. ನಾವು ಹೇಳ್ತೀವಿ ಭಗವದ್ಗೀತೆ ಅಷ್ಟು ಶ್ಲೋಕ 18 ಅಧ್ಯಾಯ ಬಾಯ್ಪಾಟ್ ಐತ್ರಿ. ಒಂದು ಶ್ಲೋಕದ ಅರ್ಥ ಮಾಡಿಕೊಡ್ರಿ, ನಮ್ಮ ಮನಸ್ಸು ಬದಲಾಗುತ್ತದೆ. ನೋಡಿ ಎಷ್ಟು ಚಂದ ಹೇಳ್ತಾನೆ, ಯತ್ ಕರೋಷಿ ಯತ್ ಜೀವೋಷಿ ದದಾಶಿ ಯತ್ ಪಶ್ಯತಿ ಕೌಂತೆಯ ಅಂತ. ನಾವು ಮನುಷ್ಯನಿಗೆ ಮನಸ್ಸಿಗೆ ನೋವು ಬರ್ತದೆ. ನೋವು ಬಂದಾಗ ಅದನ್ನು ಎಲ್ಲಿ ಕೊಡಬೇಕು ಅಂತಂದ್ರೆ ಯತ್ ಕರೋಷಿ ಯತ್ ಜೀವೋಷಿ ದದಾಶಿ. ಏನು ಮಾತಾಡ್ತಿ, ಏನು ನೋಡ್ತಿ, ಅದು ಯಾವುದು ನಿಂದಲ್ಲ. ಯಾರ್ದು? ಯಾರ್ದದು? ಅದು ಹೇಳಂಗಿಲ್ಲ ಯಾರು. ನಾವು ಅಲ್ಲಿಗೆ ಹೋಗ್ಬೇಕಾಗತ್ತಲ್ಲ. ಮತ್ತು ಸ್ವಾಮಿ ಏನಾರ ಹೇಳಿದ್ರೆ ಮತ್ತೆ ಅದು ದೇವ್ರದು. ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ. ಗೊತ್ತಲ್ಲ ಇವು ಗೊತ್ತಲ್ಲ ನಿಮ್ಮವು? ನಿಮ್ಮಲ್ಲಿ ಇದ ಶರೀರದಾಗೂ 5 ಅದ. ಅದೈತೆ ಅಂತಲೇ ಶರೀರ ನಮ್ಮದು ಉಳ್ಕೊಂಡದ. ಅದರ ಒಂದು ಕಡಿಮೆ ಅಂತಂದ್ರೆ ಗೆಲೆ ಹೋಗ್ತದೆ. ಮಣ್ಣು ಹೆಚ್ಚಾದರೂ ಹೋಗ್ತದೆ. ಯಾರ ಶರೀರದಾಗ? ಪೃಥ್ವಿ, ಅಪ್ಪು, ತೇಜ್, ವಾಯು, ಆಕಾಶ. ಇವು 5 ನಮ್ಮಲ್ಲಿದ್ದಾವೆ. ಹೊರಗೆ ಹೆಂಗದಾವು, ಒಳಗೂ ಹಂಗೆ ಇದಾವೆ. ಅದಾವೆ ಅಂತ ನಾವು ಬದುಕ್ತೀವಿ. ಅವನ್ನು ಇಟ್ಟುಕೊಂಡು ನಾವು ಇವು 4 ಅಂದರೆ ಮನ, ಬುದ್ಧಿ, ಚಿತ್ತ, ಅಹಂಕಾರವನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ನಾವು ಕಂಟ್ರೋಲಲ್ಲಿ ಇಟ್ಟುಕೊಂಡಾಗ ನಾವು ದೊಡ್ಡವರಾಗಿ ಬೆಳಿತೀವಿ, ಆರ್ಥಿಕವಾಗಿ ಬೆಳಿತೀವಿ. ಅದನ್ನು ಕಾಗಲೆಯವರು ಬಂದಾಗ, ಮನಸ್ಸಿಗೆ ಏನಾದರೂ ನೋವು ಬಂದಾಗ ಮಠಕ್ಕೆ ಬರ್ತಿದ್ರು, ಕೂತ್ಕೊತಿದ್ರು, ಮಾತಾಡ್ತಿದ್ರು. ಅದೆಲ್ಲದಕ್ಕೂ ಔಷಧ ಮಾಡ್ಕೊಂಡು ಮತ್ತೆ ಬಂದು ಇಲ್ಲಿ ಕೆಲಸ ಮಾಡೋ ಪ್ರಯತ್ನ ಮಾಡ್ತಿದ್ರು ಅವರೆಲ್ಲ. ಅಂದರೆ ಒಬ್ಬ ಮನುಷ್ಯ ಏನು ಮಾಡ್ಬೋದು ಅನ್ನೋದಕ್ಕಿಂತವರೆಲ್ಲ ಉದಾಹರಣೆಗಳೆಲ್ಲ. ಮನುಷ್ಯ ಬಂದಿರೋದೇ ಅದಕ್ಕೆ, ತಾನೂ ಬೆಳಿಬೇಕು, ಇನ್ನೊಬ್ಬರನ್ನು ಬೆಳೆಸಬೇಕು. ತಾನೂ ಬೆಳಿಬೇಕು, ಊರಿಗೂ ಕಲ್ಯಾಣ ಮಾಡಬೇಕು. ಮಾಡಿದಾಗ ಮನುಷ್ಯ ತುಂಬ ಚೆನ್ನಾಗಿ ಉಳಿತಾನೆ, ಮನಸ್ಸು ತುಂಬ ಚೆನ್ನಾಗಿ ಉಳಿತಿದೆ. ಎಲ್ಲ ಅಷ್ಟು ಜನ ಬಂದು ಹೇಳ್ತಾರೆ ಭಾಳ ಚಲೋ ಮನುಷ್ಯ ರೀ ಅಂತಂದಾಗ ಅವ್ರಿಗೆ ಖುಷಿ ಅನಿಸ್ತದೆ. ಸ್ವರ್ಗ ಎಲ್ಲೈತಿ? ಸ್ವರ್ಗ ಕುಟೆ ಮ್ಯಾಲೈತಿ. ಯಾರು ಫೋನ್ ಮಾಡ್ಯಾರ ನಿಮಗೆ? ತಿತ್ತೆ ಸ್ವರ್ಗ ಅಂತ ಫೋನ್ ಮಾಡ್ಯಾರ? ಯಾರ ಫೋನ್ ಕೇಳೆ ಕೇಳೆ ನೈ. ಇಲ್ಲೇ ಇರೋದು ಸ್ವರ್ಗ, ಊರಾಗ ಇರೋದು ಸ್ವರ್ಗ. ಈಗ ಸ್ವರ್ಗ ಎಲ್ಲ ಐತೆ ಅಂದರೆ ಕಾಗಲೆಯವ್ರ ಮೂರ್ತಿ ನಿಲ್ಲಿಸಿದ್ರಿ, ಖುಷಿ ಆಯ್ತು ನಿಮ್ಗೆ. ಅವರಿಗೆ ನೋಡಿದ್ರಿ, ಅವ್ರು ಇಷ್ಟೆಲ್ಲ ಕೆಲಸ ಮಾಡ್ಯಾರಪ್ಪ, ಭಾಳ ಚಲೋ ಆಯ್ತು. ಒಂದು ಮೂರ್ತಿ ನೋಡಿದ್ರಿ, ನಿಮಗೆ ಖುಷಿ ಆಯ್ತು. ಸ್ವರ್ಗ ಇದೆ. ಅಲ್ಲಿ ಹೋದರೆ ಯಾರೂ ಹೇಳಿಲ್ಲಲ್ಲ, ಇಲ್ಲಿ ಹೇಳ್ತಾರಲ್ಲ. ಇದು ನಾವು ತಿಳ್ಕೊಳೋದು. ಇದು ನಮ್ಮ ಭಗವದ್ಗೀತೆಯಲ್ಲೂ ಇದೇ ಬಂದದೆಲ್ಲ. ಒಟ್ಟು ಮನುಷ್ಯನನ್ನೇ ದೇವರನ್ನಾಗಿ ಮಾಡಲಿಕ್ಕೆ ಭಕ್ತಿ ಯೋಗ ಇಟ್ಟರು, ಕರ್ಮಯೋಗ ಇಟ್ಟರು, ಜ್ಞಾನ ಯೋಗ ಇಟ್ಟರು, ಸಾಂಖ್ಯ ಯೋಗ ಇಟ್ಟರು. ಇವೆಲ್ಲ ಸರಿಯಾಗಿ ತಿಳ್ಕೊಂಡಾಗ ನಾವು ಮನುಷ್ಯನು ದೇವರಾಗ್ತಾನೆ. ಜನ ಬರ್ತಾರೆ, ನಮ್ದೊಂದಿಟ್ಟು ತ್ರಾಸ ಐತ್ರಿ, ಅನ್ನೋ ಅನುಕೂಲ ಮಾಡಿಕೊಡ್ರಿ, ಅವ್ರಿಗೆ ಅಗದಿ ಚಂದ ಹೇಳಿ ಅವ್ನ ಜೀವನಕ್ಕೆ ಚಲೋ ಕೊಟ್ರಿ ಅಂದ್ರೆ ಅವ್ನು ನಿಮ್ಮನ್ನು ದೇವರಾಗಿ ಕಾಣ್ತಾನೆ. ಇದು ಮನುಷ್ಯ ಮಾಡ್ತಕ್ಕಂಥ ಕೆಲಸ. ಇದು ನಮ್ಮ ಸಂವಿಧಾನದಾಗ ಇರ್ತಕ್ಕಂಥ ಕೆಲಸ. ಅದಕ್ಕಂತಹ ಕೆಲಸವನ್ನು ಕಾಗಲೆಯವರು ಭಾಳ ವ್ಯವಸ್ಥಿತವಾಗಿ, ಎಲ್ಲಿಗೂ ಕಾಣದೆ ಎಲೆ ಮರೆಯ ಕಾಯಿನಂತೆ ಎಲ್ಲರೂ ಕೂಡ ಇದ್ದುಕೊಂಡು ಎಲ್ಲರನ್ನೂ ಆತ್ಮೀಯತೆ ಮಾಡಿಕೊಂಡು ರಾಜಕಾರಣಿಗಳನ್ನು ಕರೆಸಿ ಅವರು ಗುಡಿ ಕಟ್ಟಿ ಬಂದಿನಲ್ಲ. ಗುಡಿ ಕಟ್ಟಿದ್ರು, ಎಲ್ಲ ಕಡೆ ಬಂದಿನ, ಎಲ್ಲ ಕಡೆ ಕರ್ಕೊಂಬರ್ತಿದ್ರು. ಎಲ್ಲ ಒಟ್ಟು ಗಣೇಶ ಗುಡಿ ಕಟ್ಟಿರಲ್ಲ. ಗಣೇಶ ಗುಡಿ ಯಾರು ಸಲುವಾಗಿ ಕಟ್ಟಿದ್ರು? ಅವ್ರ ಸಲುವಾಗಿ ಕಟ್ಟಿಕೊಂಡ್ರು. ಅಲ್ಲಿ ಯಾರು ಅವರೇ ಹೋಗ್ತಾರೆ. ನೀವೆಲ್ಲ ಹೋಗಿ ನಿಮ್ಮ ಮನಸ್ಸು ಚಲೋ ಆಗಬೇಕು, ನಿಮ್ಮ ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವು ಚಲೋ ಆಗಬೇಕು. ಅಲ್ಲಿ ಹೋದಾಗ ದೇವರೇ ಗಣಪತಿ ಒಟ್ಟು ರೊಕ್ಕ ಊರಿಂದೆಲ್ಲ ನನಗೆ ಕೊಡು ಅಂತ ಕೇಳಬೇಡ್ರಿ. ನೀವೇನು ಕೇಳ್ಬೇಕಲ್ಲಿ ಅಂತ ಹೋದಾಗ, ನೋಡಪ್ಪ ನಾನು ತಪ್ಪು ಭಾಳ ಮಾಡೀನಿ, ಗೊತ್ತಿಲ್ಲಾರ್ದೆ ನನ್ನ ತಪ್ಪಾಗ್ಯಾವ, ಆ ತಪ್ಪನ್ನು ನಿನ್ನ ಪಾದಕ್ಕೆ ಹಾಕಿನಿ, ಕ್ಷಮಾ ಮಾಡುವಂತ ಕೇಳಿಕೊಂಡು ಬರಬೇಕು ಈ ಕಡೆ. ಎರಡನೇದು ಬೇಕಾದ್ರೆ ಲಾಟ್ರಿ ಹತ್ತಂತ ಕೇಳಿಕೊಡ್ರಿ, ಅದರಿಂದ ಏನಾಗೋಲ್ಲ. ಅದಕ್ಕೆ ನಮ್ಮ ಮನಸ್ಸು ಶುದ್ಧ ಆತಂದ್ರೆ ನಾವೆಲ್ಲದನ್ನೂ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಗಳು ಬರ್ತವೆ. ಜನ ನಮ್ಮ ಹತ್ರ ಬರ್ತಾರೆ. ಅದನ್ನು ನಮ್ಮ ಬೋಲೆಯವರು, ಬಾಲಚಂದ್ರ ಕಾಗಲೆಯವರು ತುಂಬ ಚೆನ್ನಾಗಿ ಅದನ್ನು ಮಾಡ್ಕೊತ ಬಂದರು. ಆ ಭಾಗಕ್ಕೆ ಯಾವಾಗ ಬಂದರು ಮಠಕ್ಕೆ ಬಂದು ಕೂತ್ಕೊಂಡು ಮಾತಾಡ್ಕೊಂಡು ಬರ್ತಿದ್ರು. ನಾ ಇದ್ದಿಲ್ಲ ಅಂದರೂ ಮಠದಾಗ ಕೂತ್ಕೊಂಡು ಪ್ರಸಾದ ತೊಗೊಂಡು ಗದ್ಗಿ ದರ್ಶನ ತೊಗೊಂಡು ಬರ್ತಿದ್ರು. ಆ ಒಂದು ಪದ್ಧತಿಗಳವೆಲ್ಲ ಮನುಷ್ಯನಿಗೆ ಮೊದಲಿಂದಲೂ. ಅದಕ್ಕೆ ನಮ್ಮಲ್ಲಿ ಭಕ್ತಿ ಯೋಗ ಅಂತಲೇ ಇಟ್ಟರು. ಅದಕ್ಕೆ ಸಲುವಾಗಿ ಅದನ್ನು ಇಟ್ಟುಕೊಂಡು
ಕರ್ಮಯೋಗವನ್ನು ಅಂದರೆ ಕೆಲಸವನ್ನು ಇಟ್ಟುಕೊಂಡು ಕಾಯಕವನ್ನು ಇಟ್ಟುಕೊಂಡು ಅವೆಲ್ಲವನ್ನು ಮಾಡಿಕೊಂಡು ಊರಿಗೂ ಕಲ್ಯಾಣ ಮಾಡಿ ಮನೆಗೂ ಕಲ್ಯಾಣ ಮಾಡಿದರು ಅಂಥೇಳಿ ನೀವೆಲ್ಲ ಇಷ್ಟು ಜನ ಸೇರ್ತಕ್ಕಂಥ ವ್ಯವಸ್ಥೆ. ನಾಳೆಗೆ ಬರ್ತಾರೆ, ಉಳಿದದ್ದು ಏನದೆ ಎಲ್ಲ ನೀವೆಲ್ಲ ಮಾಡಿರಿ. ಇದಕ್ಕೆ ಸೇರಿದರೆ ಮೆಡಿಕಲ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಎಲ್ಲ ಆಗ್ಬೋದು. ಆ ಸಂಸ್ಥೆಗೆ ನಾಳೆ ಜನರಲ್ ಬಾಡಿ ಮೀಟಿಂಗ್ ಅದ, ಅದಕ್ಕೆ ನಾವು ಅಧ್ಯಕ್ಷರಿದ್ದೀವಿ, ಹೋಗ್ಬೇಕಾಗಿದೆ ಅಲ್ಲಿ. ಅದಕ್ಕೆ ಅನಿವಾರ್ಯ ಆಯಿತು, ಅದಕ್ಕೆ ಹೇಳಿದ್ವಿ ನಾವು ಹಿಂಗಾಗಿದ್ದೆ ಅಲ್ಲಿ ಹೋಗ್ಬೇಕಾಗಿದೆ. ಅದು ಪ್ರತಿ ವರ್ಷ ಅವರು ಡಿಸೆಂಬರ್ದಾಗೆ ಇಡ್ತಾರೆ, ಆ ಡೇಟಿಗೆ ಇಡ್ತಾರೆ. ಅದು ಎಷ್ಟೋ ವರ್ಷದ 100 ವರ್ಷ ಆಯ್ತು ಸಂಸ್ಥೆ